ಆಯ್ತಾಗನು ತಿಂಡಿ 20 ಗಂಟೆ ಕುತ್ಕತಿಯವ ಒಂದ್ ತಿಂಡಿ ಮಾಡಕ್ಕೆ 2 ರೊಟ್ಟಿ ತಿನ್ನಕ್ಕೆ ಪಟನ್ ತಿನ್ಬೇಕಪ್ಪ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ನಮ್ ಗಾನವೀಗ ಕಾಲೇಜಿಗೆ ರೆಡಿ ಆಗೋಳಕ್ ಇವಳನ್ನ ಕಾಲೇಜಿಗೆ ಬಿಟ್ ಬರಕ್ ಈಗ ನಾನು ರೆಡಿ ಆಗಿದ್ದೀನಿ. ಇವತ್ತು ಹೆಲ್ಮೆಟ್ ಗೆ ನಮ್ಮ DJ ಆಸ್ಮಾ ಆಕ್ಷನ್ 6 ಈಗ ಫಿಟ್ ಮಾಡ್ಕೊಂಡಿದೀನಿ ಗೈಸ್. ಇದ್ರದ್ದು ಹಂಗೆ ವಿಡಿಯೋ ಕ್ವಾಲಿಟಿ ಜೊತೆಗೆ ಆಂಗಲ್ ಎಲ್ಲ ಹಂಗೆ ಸೆಟ್ ಮಾಡೋಣ ಅಂತ. ಸೊ ಹಂಗೆ ನಮ್ ಗಾನವಿನ್ ಬಿಡ್ತಿರ್ಬೇಕಿದ್ರೆ ಇದ್ರದ್ದು ಫೋಟೇಜ್ ನಿಮ್ಗೆ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ಚೆಕ್ ಮಾಡೋಣ. ಬಟ್ ಇದಕ್ಕೆ ಏನೋ ಮೈಕ್ ಏನೋ ಹಾಕೊಂಡಿಲ್ಲ. ಗಾನು ಆ ತರಕಾರಿ ಬಳಕೋ, ಅದು ಬರೀ ಗ್ರೇವಿ ಇದ್ ಮಾಡ್ಕೋಬೇಡ. ಬೀನ್ಸ್ ಬಳಕೋ, ಬದ್ನೆಕಾಯಿ ತಾನೆ ಬಳಕೋ. ಮತ್ತೆ NCC ಹೋಯ್ತಿಯಾ? ಇನ್ನೇನ್ ಮತ್ತೆ ನಮ್ ಗಾನವಿನ್ ಬಿಟ್ ಬರಕ್ ಈಗ ನಮ್ಮ ಹಿಮಾಲಯನಲ್ಲೇ ಹೊರಡೋಣ. ಫಸ್ಟ್ ಇದನ್ನ ವಾರ್ಮ್ ಅಪ್ ಬಿಡೋಣ. ಜೊತೆಗೆ ಪೆಟ್ರೋಲ್ ಬೇರೆ ಇಲ್ಲ ನೋಡಿ. ಇಲ್ಲಿ ಎಷ್ಟು ಫ್ಯೂಲ್ ರೇಂಜ್ ಬರೀ 92 ಕಿಲೋಮೀಟರ್ಸ್ ತೋರಿಸ್ತೈತೆ. ಒಂದ್ ಬರ್ತಿರ್ಬೇಕಾದ್ರೆ ಒಂದ್ 300 ರೂಪಾಯಿದಾದ್ರೂ ಪೆಟ್ರೋಲ್ ಹಾಕ್ಸೋಣ. ತಿಳ್ಕೊಳವ Baby, don't change your mind. Let's get in trouble. I don't want nothing but you. No holding back. Don't need a bag, baby. We'll leave everything. You and me is all we need. ಗೈಸ್ ಆಕ್ಚುಲಿ ನಮ್ಮಮ್ಮ ಹಂಗೆ ಬರ್ತಿರ್ಬೇಕಿದ್ರೆ ಬದ್ನೆಕಾಯಿ ತಗೋಬ ಅಂತ ಹೇಳಿದ್ರ. ನನ್ನ ಮಗನ್ ನಂಗೆ ಗೋಪುರ ಮಾಡೋ ಜೋಶಲ್ಲಿ ಮರ್ತೇ ಹೋಗಿತ್ತು ಬದ್ನೆಕಾಯಿ ತಗೋಬರಕ್ಕೆ. ಈಗ ಮನೆಗೆ ಬಂದೆ. ಈಗ ಬದ್ನೆಕಾಯಿ ಎಲ್ಲಿ ಅಂದ್ರು. ನಂಗೆ ಸಡನ್ ಆಗಿ ಅಲ್ವಾ ಅನ್ಕೊಂಡೆ. ಇವಾಗ ಬೇಗ ಹೋಗಿ ಬದ್ನೆಕಾಯಿನ ತಗೋಬಿಟ್ಟು ಬರೋಣ. CT100 ಅಲ್ಲಿ ಹೋಗೋಣ. ಮತ್ತೆ ಹಿಮಾಲಯನ್ ಬೇಡ. ಓಹೋ ಬಂದ್ಲು ಸುಕುಮಾರಿ ಸುಂದರಿ. ನಡೆಯಲೇ. ಓಹೋ ನಮ್ ಹಿಮಾಲಯನ್ ಓಡಿಸಿ ಏನಾರು ಇದನ್ನ ಓಡಿಸ್ಬಿಟ್ರೆ ಗುರು, ಅಯ್ಯೋ ಸೈಕಲ್ ಫೀಲು. ಅಂಕಲ್ ಆರಾಮು? ತಿಂಡಿ ಇದು ಬದನೆಕಾಯಿ ಕೊಡಿ ಅಂಕಲ್. ಇದು ಗುಂಡ್ ಬದನೆಕಾಯಿ ಹಾಕಿ ಅಣ್ಣ. ಒಂದು ಅರ್ಧ kg ಹಾಕಿ ಅಷ್ಟ ಅಂಕಲ್. ತಗೊಳವ. ಅಲ್ಲ ಗುಂಡು ಬದನೆಕಾಯಿ ತಗೋಬ ಅಂತ ಹೇಳ್ದೆ. ಗುಂಡ್ ಬದನೆಕಾಯಿ ತಂದೆ. ಇವಾಗ ಮತ್ತೆ ಬಿಳಿ ಬದನೆಕಾಯಿ ಅಂತೀಯಪ್ಪ. ಹೆಣ್ಗಾಯಿ ಯಾವ್ದು ಮಾಡಮ್ಮ ಇದೇ ಚಂದ. ಗೈಸ್ ನಾವ್ ಅಪ್ಪನು ಇಲ್ಲಿ ಕುತ್ಕೊಂಡ್ ತಿಂಡಿ ಮಾಡ್ತವ್ರೆ. ರೊಟ್ಟಿಗೆ ಏನ್ ಪಪ್ಪ ಅದ್ ಗೊಜ್ಜು? ಹೆಣ್ಗಾಯಿ ಗೊಜ್ಜು. ಹೆಣ್ಗಾಯಿ ಅಂತೂ ನಾನ್ ತಂದಿದ್ದೀನಿ ಹೆಣ್ಗಾಯಿ ಅದು. ಹೌದಾ ಅಮ್ಮ? ಪಪ್ಪಂಗೆ ಏನ್ ಕೊಟ್ಟಿದ್ಯಾ ರೊಟ್ಟಿಗೆ? ಮತ್ ನಾನ್ ತಂದಿದ್ ಹೆಣ್ಗಾಯಿ. ಹೌದಾ? ಮತ್ತೀಗ ಹಂಗ ತಂದಿದ್ ಏನ್ ಮಾಡ್ತೀಯ ಮತ್ತೆ? ಏನ್ ಅದನ್ನ ಕೇಳಿದ್ ಕಣಮ್ಮ. ಪಪ್ಪಂಗೆ ಏನ್ ಕೊಟ್ಟಿದ್ಯಾ? ಮತ್ ನಾನ್ ತಂದಿದ್ದಲ್ಲಿ ಹೆಣ್ಗಾಯಿ. ಹೌದಾ? 2 ತರ್ಲಾ? ಗೈಸ್ ಇವಾಗ ನಮ್ಮಮ್ಮ ಅದ್ ಏನ್ ಹೇಳಿದ್ರು ಗೊತ್ತೇ ಆಗ್ಲಿಲ್ಲ ನಂಗೆ. ಹೆಣ್ಗಾಯಿ ಅಂತೆ, ಬದನೆಕಾಯಿ ಅಂತೆ, ಮುಳುಗಾಯಿ ಏನೋ ನಂಗೇನೋ ಗೊತ್ತೇ ಆಗ್ಲಿಲ್ಲ ಗುರು. ಸುಮ್ಮನೆ ಮಾಡಿ ತಿಂತೀನಿ ಅಷ್ಟೇ. ಇದು ತುಪ್ಪ ಹಾಕ್ತಾ ಇದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಮ್ಮ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಕ್ ನೀನು. ಅಮ್ಮ ಹಾಕಮ್ಮ. ತಿನ್ನದ್ ನಾನು ನೀನ? ಒಳ್ಳೆ ನೀನೇ ತಿಂತಿ ಅನ್ನಂಗ ಆಡ್ತೀಯಪ್ಪ. ಗೈಸ್ ಈ ತುಪ್ಪ ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ನಾವ್ ಅಮ್ಮನೆ ಮನೇಲೆ ಮಾಡಿರೋ ತುಪ್ಪ ಗುರು. ಯಾರಿಗಾದ್ರೂ ಈ ಆಂಟಿದೀರ್ ಏನಾದ್ರು ನೋಡ್ತಿದ್ರೆ ಈ ತುಪ್ಪದ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಮ್ಮಮ್ಮ ನೆಕ್ಸ್ಟ್ ಟೈಮ್ ಏನಾದ್ರು ತುಪ್ಪ ಮಾಡ್ತಿರ್ಬೇಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಆಂಟಿದೀರೆ ಕಮೆಂಟ್ ಮಾಡಿ. ಅಮ್ಮಂದಿರೆ ಆಂಟಿದೀರೆ ಕಮೆಂಟ್ ಮಾಡಿ. ಅತ್ತೆದೀರೆ ಕಮೆಂಟ್ ಮಾಡಿ. ಸಾರಿ ಅತ್ತೆ ಕಮೆಂಟ್ ಮಾಡಿ. ಗೈಸ್ ಇವಾಗ ತುಪ್ಪ ಹಾಕದ್ಮೇಲೆ ಇನ್ನ ಟೇಸ್ಟ್. ಗೈಸ್ ತಿಂಡಿ ಎಲ್ಲ ಆಯ್ತು ಗೈಸ್. ಈಗ ಸ್ನಾನಕ್ಕೆ ಹೋಗೋಣ ಅಂತ ಹೋಯ್ತಿದ್ದೆ. ನನ್ನ ಮಗಂದು ಫೋನ್ ಬಂದ್ಬಿಡ್ತು ಗುರು ಕಾಲೇಜಿಂದ. ಅಂದ್ರೆ ಅದೇ ಮೊನ್ನೆಗೆ ಕಾಲೇಜಿಗೆ ಹೋಗಿದ್ದೆ ಒಂದು ಆಫರ್ ಲೆಟರ್, ಇಂಟರ್ನ್ಶಿಪ್ ಇಂದು ಆಫರ್ ಲೆಟರ್ ಕೊಡಕ್ಕೆ. ಬಟ್ ನನ್ನ ಮಗಂದು ಕೆಲಸ ಆಗ್ಲಿಲ್ಲ. ಬಟ್ ಇವಾಗ ಹೋಗ್ಬೇಕು ಗುರು. ಅಂದ್ರೆ ಒಬ್ರು ಸರ್ ಇದಾರೆ, ಅವ್ರದ್ದು ಸೈನ್ ಹಾಕ್ಸ್ಬಿಟ್ಟು ಅದನ್ನ ಸಬ್ಮಿಟ್ ಮಾಡ್ಬೇಕು. ಈಗ ಲೇಟ್ ಆಗ್ಬಿಟ್ರೆ ಆಮೇಲೆ ಅವರು ಸಿಗಲ್ಲ. ಆಮೇಲೆ ನಾಳೆಗೆ ಕುತ್ಕೋಬೇಕು. ಅದಕ್ಕೆ ಈಗ ಬೇಗ ಈಗ ಶೂಸ್ ಎಲ್ಲ ಹಾಕೊಂಡು ಈಗ ಕಾಲೇಜ್ಗೆ ಈಗ ಹೊರಡೋಣ. ಗೈಸ್ ಇವ್ರು ನಮ್ ಕ್ಲಾಸ್ ಗರ್ಲ್ಸ್ ಇಷ್ಟು 4 ಜನ. ಇವರು ನಾನ್ ಸೇರಿರೋ ಕಂಪ್ನಿಗೆ ಏನೇ ಇವರು ಸೇರೋರ. ಇವ್ರು ಕೇಳಿದ್ರು ಚಕ್ರಮ್ ನೀನ್ ಯಾವ ಕಂಪ್ನಿಗೆ ಸೇರಿದ್ಯಾ ಅದೇ ಕಂಪ್ನಿಗೆ ಸೇರ್ಕತ್ತೀನಿ ಅಂದ್ರ. ಅದಕ್ಕೆ ಸರಿ ಆಯ್ತು ಬರ್ರಮ್ಮ ಅಂದ್ಬಿಟ್ಟು ಇಷ್ಟು ಜನನ ಸೇರ್ಸಿದೀನಿ. ಏನಾದ್ರು ಹೇಳ್ತೀರಾ ಗರ್ಲ್ಸ್? ಚೈತನ್ಯ ಏನಾರು ಹೇಳ್ತೀಯಾ? ಚೈತ್ರ ನೀನು? ಶುಭ ನೀನು?
ಹರ್ಷಿತಾ ನೀನು ಹಾಡು ಹೇಳಿದ್ದು ಯಾವಾಗ ಹೇಳು ಫಸ್ಟ್ ಇಯರಲ್ಲಿ ಇವಳು ಹರ್ಷಿತಾ ಹಾಡು ಹೇಳ್ತಾಳ ಹೌದಾ ಕಾಲೇಜಿಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು ಗೈಸ್ ಸರಿ ಬರೋಣ ಸರಿ ಬಾಯ್ ಬಾಯ್ ಗೈಸ್ ಆ್ಯಕ್ಚುಲಿ ಇವಾಗ ಕಾಲೇಜಿಂದ ಬರ್ತಿದ್ನ ಅಪ್ಪ ಫೋನ್ ಮಾಡಿದ್ರು ಹಂಗೆ ಬರ್ತಿರ್ಬೇಕಿದ್ರೆ ಇದು ಟರ್ಪಂಟ್ ಆಯಿಲ್ ತಗೋಬಾ ಅಂತ ಇದು ಏನಕ್ಕೆ ಕೇಳ್ತಾರೋ ಗೊತ್ತಿಲ್ಲ ಸೊ ಈಗ ಜೊತೆಗೆ ನಮ್ಮ ಗಾನವಿಗೂ ಈಗ ಕಾಲೇಜ್ ಏನೋ ಮುಗ್ದಿದೆಯಂತೆ ಈಗ ಅವಳನ್ನ ಹಂಗೆ ಕರ್ಕೊಂಡು ಬರೋಣ ಟರ್ಪಂಟ್ ಆಯಿಲ್ ಯಾಕೆ ಕೇಳಿದ್ರಿ ತಂದೆ ಒನ್ ಲೀಟ್ರ್ ತಂದೆ ಓಹೋ ಅಲ್ವಾ ಅಲ್ಲ ಏನು ನೆನೆ ಹಾಕಕ್ಕೆ ರಸ್ಟ್ ಇಡ್ತಾವ ಗೈಸ್ ಇಲ್ಲಿ ಗೇಟ್ ಮುಂದೆ ಶೀಟ್ ಹಾಕಿದ್ರು ಅದು ಫುಲ್ ಈಗ ತೆಗೆದ್ರಪ್ಪ ಈಗ ಹೊರ್ಗಡೆ ಮತ್ತೆ ಈ ಕಡೆ ಎರಡ್ ಕಡೆನೂ ಹಾಕಾಕ ಹೊರ್ಗಡೆಗೆ ಹಾಕಾಕ ಹೊರ್ಗಡೆಯಿಂದ ಅದೇ ಮುಂಚೆ ನಾವು ಹೆಂಗೆ ಹೇಳಿ ಹಾಕಿದ್ದು ಒಳಗಡೆಯಿಂದ ಹಾಕಿದ್ವಾ ಓ ಈ ಕಿತ್ಲೆಹಣ್ಣು ಸಿಪ್ಪೆನ ಇನ್ನ ಎಷ್ಟು ದಿನ ಅಂತ ಎಲ್ಲ ಬಿಸಿಲಲ್ಲಿ ಇಡ್ತಾಳೋ ಗೊತ್ತಿಲ್ಲ ಗುರು ಇದು ಗಟ್ಟಿ ಯಾಕೆ ಸತ್ತೋಗೈತಿ ಸಿಪ್ಪೆ ಎಲ್ಲ ಗೈಸ್ ನಮ್ಮಮ್ಮ ಇಲ್ಲಿ ಪ್ಲೇಟಲ್ಲಿ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಈಗ ಕುಯ್ದು ಕೊಟ್ಟವ್ರೆ ಸ್ಪೂನ್ ಕೊಟ್ಟಿಲ್ಲ ಹಂಗೆ ಕೈಯಲ್ಲೇ ತಿನ್ಬೇಕಾ ಕೊಡ್ಬೇಕಂಗೆ ಎಲ್ಲ ಗೈಸ್ ನಮ್ ಗಾನವಿ NCC ಇಂದ ಬಂದು ಐಸ್ ಕ್ರೀಮ್ ತಿಂತಾಳೆ ಐಸ್ ಕ್ರೀಮ್ ತಿನ್ನಕ್ಕಿಂತ ಮುಂಚೆ ಏನ್ ತಿಂದ್ಲು ಗೊತ್ತಾ ಗೈಸ್ ಇಲ್ಲಿ ನೋಡಿ ಇಲ್ಲಿ ಐಸ್ ಕ್ರೀಮ್ ಏನು ಚಿತ್ರಾನ್ನ ತಿಂದ ಆಮೇಲೆ ಇದು ಐಸ್ ಕ್ರೀಮ್ ಇದು ಕೇಕ್ ತಿಂದು ಆಮೇಲೆ ಮೊಟ್ಟೆ ಇಷ್ಟೆಲ್ಲ ತಿಂದ್ರು ನಮ್ ಗಾನವಿ ದಪ್ಪ ಆಗಲ್ಲ ಆ ಸ್ಪೂನ್ ಸೈಜೇ ಇರ್ತಾಳೆ ಯಾವಾಗನೂ ನೀನ್ ಸೌಟ್ ಆಗೋದು ಈಗ ನಮ್ ಗಾನವಿಗೆ ಎಣ್ಣೆ ಹಚ್ಚು ಅಂದ್ರೆ ಎಣ್ಣೆ ಹಚ್ಲಿಲ್ಲ ಅದಕ್ಕೆ ನಾವ್ ಅಮ್ಮನೇ ಹಚ್ತವ್ರೆ ಆದ್ರೆ ನಾವ್ ಅಮ್ಮಂಗೀಗ ಹುಷಾರಿಲ್ಲ ಬಟ್ ಆರು ನೋಡಿ ಗಾನು ಹಿಂಗೆ ಅಂತ ನೀವ್ ಎಲ್ರು ಹೊಗ್ಲುತ್ತಿದ್ರಲ್ಲ ಗಾನವಿ ಕೆಲ್ಸ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ನೋಡಿ ಇವಳು ಇಲ್ಲಿ ಅಲ್ಲ ನಾನ್ ಬೇಡ ನೀನ್ ಹಚ್ಕೊಟ್ಟ ಈಗ ಅದೇಳಿ ಈಗ ಹಚ್ಕೊಟ್ಟ ಈಗ ನಾನ್ ಹೆಂಗ್ ಹಚ್ಕೊಳ್ಳಿ ಆ ಕೈ ನೋವಲ್ವ ನಂಗೆ ನೀನ್ ಬೇರೆಯವ್ರಿಗೆ ಹಚ್ಚಿದ್ರೆ ನೋವಲ್ದಾಗ ಅನ್ಬೇಕ ನೀನು ಕುತ್ಕ ನಾನು ಹಚ್ಕೊಡ್ತೀನಿ ಹೋಗ್ಬಾನು ಅಮ್ಮ ಕಲೀಲಿ ಸುಮ್ನೆ ಹಿಂಗೆ ಹೋಗ್ಲಾ ಹೋಗು ಏನಂತೆ ಅಲ್ಲಿ ಏನ್ ಕೊಡೋದ್ ನಿಂತಾರ ಕಾಯ್ತಾ ನಿನ್ ಹೋಗಚ್ಚಿರ ನೋಡಿ ಗೈಸ್ ಮನೆ ಹತ್ರ ಪಾರ್ಸಲ್ ಬಂದೈತೆ ಅದನ್ನ ಹೋಗ್ ಗಾನವಿಗೆ ಹೋಗ್ ಪೇ ಮಾಡಂದ್ರೆ ಇವಳು ಒಳ್ಳೆ ಹೆಡ್ಡಿ ತರ ಆಡ್ತಾಳ ಅತ್ಲಾಗಿ ಮನೇಲಿ ಗಂಡು ಹುಡ್ಗ ಅಂತ ಇದೆಯಾ ಇದೊಂದ್ ಹೇಳ್ಬಿಡು ಗಂಡು ಹುಡ್ಗ ಆಗ್ಬಿಟ್ರೆ ಏನು ಸಾಳು ಆಯ್ತು ಅಣ್ಣ ಎಷ್ಟಣ್ಣ ಪ್ರೈಸು 506 ಇಲ್ಲಣ್ಣ ಸ್ಕ್ಯಾನರ್ ತೋರಿಸಿ ಸರಿ ಅಣ್ಣ ಥ್ಯಾಂಕ್ ಯು ಗೈಸ್ ಇದು ಏನ್ ಪಾರ್ಸಲ್ ಏನೋ ಗೊತ್ತಿಲ್ಲ ನಮ್ಮ ಅಪ್ಪನ ಹೆಸರಲ್ಲ ಐತೆ ಇದು ನಾನು ಆರ್ಡರ್ ಮಾಡಿಲ್ಲ ನಮ್ಮ ಅಮ್ಮನೂ ಆರ್ಡರ್ ಮಾಡಿಲ್ಲ ನಮ್ಮ ಅಪ್ಪ ಇದು ನಮ್ಮ ಅಪ್ಪ ಬಂದಾಗ್ಲೇ ಓಪನ್ ಮಾಡ್ಲಿ ಪಪ್ಪನ ಹೆಸರಲ್ಲ ಐತೆ ನೀನಾ ಮತ್ ಪಪ್ಪನ ಹೆಸರ ಪಪ್ಪನ ಫೋನಲ್ಲಿ ಆರ್ಡರ್ ಮಾಡಿದ್ದ ಮತ್ತೆ HK ಉಮಾಶಂಕರ್ ಅಂತ ಐತೆ ನಿನ್ ನಂಬರಲ್ಲಿ ಮಾಡಿದ್ರೆ ನನ್ನ ಹೆಸರಲ್ಲೇ ಬರೋದು ಚೇಂಜ್ ಮಾಡಿದ್ಯ ಹಂಗಾರೆ ಎಗ್ದೆ ಯಾಕೆ ಮತ್ ಪಪ್ಪನ ಹೆಸರಲ್ಲಿ ಬಂದೈತಲ್ಲ ಹಂಗಿರದ ಗಾನು ಇನ್ನ ವ್ಲಾಗ್ ಅಲ್ಲಿ ಒಂದು ರೂಲ್ಸ್ ಗಾನು ಆಯ್ತಾ ಏನ್ ರೂಲ್ಸ್ ಗೊತ್ತಾ ಬಾಯಿಲಿ ಏನ್ ರೂಲ್ಸ್ ಗೊತ್ತಾ ಗಾನು ನಾನ್ ಹೇಳಿ ಟಾಸ್ಕು ನೀನ್ ಮಾಡ್ಬೇಕು ನೀನ್ ಹೇಳಿ ಟಾಸ್ಕು ನಾನ್ ಮಾಡ್ತೀನಿ ನಿಜವಾಗ್ಲು ಆಯ್ತಾ ನೀನು ಹೇಳು ಅಮ್ಮ ನೋಡಮ್ಮ ಧ್ಯಾನಮ್ಮ ಲೇ ನೀನು ಹೇಳೋ ಗಗ್ಗೆ ಹೇಳ್ಸಿಲ್ವಾ ಒಳ್ಳೆ ನಿಂದು ಕಣ ಇದು ನನ್ ಬಂದೈತಾ ಇದೇ ನಿಂಗೈತಲ್ಲ ರಬ್ಬರ್ ಹಂಗೆ DJ ಕ್ಯಾಮ್ರಾದು ಕೇಸ್ ಒಳ್ಳೆ ರಬ್ಬರ್ ತರ ಐತಲ್ಲಮ್ಮ ಇದೇನಿದು ಹಿಂಗ್ ಬಂದೈತಲ್ಲ ಇದು ಗೈಸ್ ಕ್ಯಾಮ್ರಾಗೆ ಇದು ಕವರ್ ಹಾಕಾಯ್ತು ನೋಡಿ ಇಲ್ಲಿ ಇದು ಹೆಂಗ್ ಬಂದೈತೆ ಫುಲ್ ರಬ್ಬರ್ ಕೇಸ್ ಇದು ಚೆನ್ನಾಗೈತೆ ಜೊತೆಗೆ ಇಲ್ಲಿ ಕ್ಯಾಪ್ ಕೊಟ್ಟವ್ರೆ ಲೆನ್ಸ್ ಕ್ಯಾಪ್ ಅಮ್ಮ ಇದು ಸಾಮಾನ್ ಚೀಟಿ ಗಾನ ಹತ್ರ ಐತಾ ಇದು ಸಾಮಾನ್ ಚೀಟಿ ಅಲ್ಲ ಹೋಗ್ ತಗೋಬ ಗೈಸ್ ಈಗ ನಮ್ಮಮ್ಮ ಹಂಗೆ ಹೋಗಿ ಇದು ದಿನಸಿ ಇದು ಏನದು ರೇಷನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರ ಅದೇ ನಮ್ ಗಾನವಿ ಮೊನ್ನೆ ಎಲ್ಲ ಬರೀತಿದ್ಲಲ್ಲ ಚೀಟಿಲಿ ಅದನ್ನ ಸೊ ಈಗ ಅದನ್ನ ತಗೋಬರಕ್ ಈಗ ಕಾರಲ್ಲಿ ಹೋಗೋಣ ಜೊತೆಗೆ ಹಂಗೆ ಏನಾದ್ರು ತಿನ್ಕೊಂಡು ಬರೋಣ ಗೈಸ್
ಆದ್ರೂ ಗೈಸ್ ಅದ್ ಏನ್ ಹೇಳಿ, ಕಾರು ಒಳ್ಳೆ ಮಜಾ ಕೊಡುತ್ತೆ ಗುರು ಒಂದೊಂದ್ ಟೈಮ್ ಬೈಕ್ ಗಿಂತನು. ಅಂದ್ರೆ ಬೈಕ್ ಗಿಂತ ಯಾವಾಗ ಫೀಲ್ ಕೊಡುದು ಗೊತ್ತಾ, ಕಾರು ಫ್ಯಾಮಿಲಿ ಜೊತೆ ಇರ್ಬೇಕಿದ್ರೆ ಕಾರು, ಫ್ರೆಂಡ್ಸ್ ಜೊತೆ ಇರ್ಬೇಕಿದ್ರೆ ಬೈಕ್. ಏನಂತ ಯಾಗಾನು ಕಾರ ಬೈಕಾ, ಕಾರ ಬೈಕಾ NCC-ನ? ಕಾರ್. ಹೌದಾ, ಫಸ್ಟ್ ಐಟಮ್ಸ್ ತಗೊಬರಕ್ ಹೋಗೋಣ. ಗಾನ ಪಾನಿಪುರಿ ತಿನ್ನೋಣ, ಗೋಲ್ಗಪ್ಪ ತಿನ್ನೋಣ? ಎರಡು ಬಿಡು. ಏಕೆ ನೀನ್ ಈಗ ಕೇಳಿ, ಪಾನಿಪುರಿ ತಿಂತೀಯ ಗೋಲ್ಗಪ್ಪ ತಿಂತೀನಿ ಅಂದ್ರೆ ಅದೆಲ್ಲ ತಿನ್ಬಾರ್ದು ಅಂತ್ಯ. ಅಲ್ಲ, ನಿನಗೆ ಯಾವ್ದು ಇಷ್ಟ ತಿನ್ನವ ಅತ್ಲಾಗೆ? ಎರಡು ಇಷ್ಟ ಇಲ್ಲ. ಈಗ ಮುಚ್ಕೊಂಡ್ ಈಗ ಗೋಲ್ಗಪ್ಪನೇ ತಿನ್ನಪ್ಪ. ಗೈಸ್ ನಮ್ ಗಾನವಿದ್ ಹ್ಯಾಂಡ್ ರೈಟಿಂಗ್ ನೋಡಿ, ನಂದೇ ಇನ್ನ ಚೆನ್ನಾಗೈತೆ. ಏನ್ ಹೆಸರು? ಚಕ್ರಂ. ಸರಿ, ಹಂಗಾರೆ 1/4 ಗಂಟೆ ಬಿಡ್ಕೊ ಬರೋದಾ? 1/4 ಗಂಟೆ ಬಿಟ್ಕೊ ಬಂದೇ ಬಿಡಿ. ಸರಿ, ಒಂದ್ಸರಿ ಓದ್ತಿದ್ನಿ. ದೀಪ್ ಎಣ್ಣೆ ಆರ್ಗಾನಿಕ್ ಬೆಲ್ಲ ಖಾರ ಪುಡಿ. ಸದ್ಯ ಗುರು ನಮ್ ಗಾನವಿ ಬರ್ದಿದ್ ಹ್ಯಾಂಡ್ ರೈಟಿಂಗ್ ಅಂಕಲ್ಗೆ ಅರ್ಥ ಆಯ್ತು. ಗೈಸ್ ಆಕ್ಚುಲಿ ಗೋಲ್ಗಪ್ಪ ಮನೇಲಿ ಹೇಳುದ್ಲ ಗೋಲ್ಗಪ್ಪ ತಿಂತೀನಿ ಅಂತ, ಬಟ್ ನಾನೇ ಸುಮ್ನಿರೋದೆಲ್ಲ ಬೇಡ, ಅದ್ರಲ್ಲಿ ಸುಮ್ನೆ ಸರಿ ಇರಲ್ಲ ಅಂತ ಅಂದೆ. ಅದಕ್ಕೆ ಸ್ವಲ್ಪ ನಮ್ ಗಾನವಿ ಮೂಡ್ ಔಟ್ ಆಗ್ಬಿಟ್ಲದ್ ನಂಗೆ ಗೊತ್ತಾಯ್ತು. ಕರೆಕ್ಟ್ ತಾನೆ? ಏನ್ ಇಷ್ಟ ಆಗುತ್ತೆ ಅದ್ ತಿನ್ನವ. ಖುಷಿನಾ? ಗೋಲ್ಗಪ್ಪ ಓಕೆನಾ? ಎಣ್ಣೆ ಹಚ್ಕೊಂಡ್ ಬಂದಿದ್ದೀನಿ ಗುರು ತಲೆಗೆ. ಇವಳಾದ್ರೆ ಆರಾಮಾಗಿ ರೆಡಿ ಹಾಕ್ಬಿಟ್ಟು ಬಂದ್ಲು, ನನ್ನನ್ನ ಹಿಂಗ್ ಕರ್ಕೊಂಡ್ ಬಂದವಳ. ಈಗ ನಾವು ಒಂದ್ ಪ್ಲೇಟ್ ಅದ್ಲ ಗೋಲ್ಗಪ್ಪ ತಿನ್ನೋಣ ಅತ್ಲಾಗಿ. ನಮ್ ಗಾನುಗ್ ಯಾಕೆ ಬೇಜಾರ್ ಮಾಡೋದು ಅಲ್ವಾ ಗಾನು? ಬೈ ಆರಾಮು? ಫುಲ್ ಆರಾಮು. ಚೆನ್ನಾಗಿದ್ದೀನಿ, ನೀವು? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಬ್ರೋ, ಸೇಮ್ ಟು ಯು. ಗೈಸ್ ನಮ್ ಗಾನವಿ ಬರೀ ಒಂದೇ ಪ್ಲೇಟ್ ಗೋಲ್ಗಪ್ಪ ತಿಂದ್ಲು. ಯಾಕನು ಸಾಕಾಯ್ತಾ? ಸಾಕು, ತಗೋ ತಿನ್ನತ್ಲಾಗ ಇಟ್ಕೋ, ನಂಗೆ ಸಾಕು. ಗೈಸ್ ಆಕ್ಚುಲಿ ಇವಾಗ ಗೋಲ್ಗಪ್ಪ ತಿಂತಿರ್ಬೇಕಿದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅದು ಏನ್ ಇನ್ಸಿಡೆಂಟು ಅಂತ ನಮ್ ಗಾನವಿ ಹೇಳ್ತಾಳೆ. ಗಾಯ್ಸ್ ಅಲ್ಲಿ ಇಬ್ರು ಹುಡ್ಗಿರ್ ಕೂತಿದ್ರು, ಅವ್ರು ಬರೀ ನಮ್ಮ ಅಣ್ಣನೇ ನೋಡ್ತಿದ್ರು, ನನಗ್ ನಗು, ಯಾರು ನಗಲಿಲ್ಲ. ಏನ್ ಮಾಡೋದು, ನಿಮ್ ಅಣ್ಣ ಸ್ಟ್ಯಾಂಡ್ಸಮ್ಮು, ಅವ್ರನ್ನ ಎಣ್ಣೆ ಹಚ್ಚಿದ್ಯಾ ಅಂತ ನೋಡ್ತಾವ್ರೆ. ಎಷ್ಟು ಅಜೀಬಾಗ್ ಬಂದವನಲ್ಲ ಅಂತ. ಇದು ತಿಂತ್ಯಾ ದೈಪುರಿ? ಈಗ ನೀನೇನ್ ತಿಂತೀಯ ಅಂತ ಈಗ ನಾನ್ ತಿನ್ಲಿಲ್ವಾ? ನಾನ್ ಒಂದೇ ತಿನ್ನೋದು. ಈಗ ನಾನ್ ಗೋಲ್ಗಪ್ಪ ಇಷ್ಟ ಇಲ್ಲ, ನೀನ್ ತಿಂತೀಯ ಅಂತ ನಾನ್ ತಿಂದಿದ್ದೀನಿ. ಆಯ್ತು, ನೀನ್ ತಿನ್ನು, ನಾನು ಒಂದೇ, ಅದ್ರಲ್ಲಿ ಒಂದ್ 3 ತಿನ್ನು. ಒಂದೇ ತಿನ್ನೋದು. ಗೋಲ್ಗಪ್ಪ ತಿಂದಿದ್ದೆ ಸಾಕಾಯ್ತು ಗುರು, ಮತ್ತೆ ಜಾಸ್ತಿ ಜಂಕ್ ಫುಡ್ ತಿನ್ನೋದ್ ಬೇಡ ಅನ್ಕೊಂಡ. ಅದಕ್ಕೀಗ ಮತ್ತೆ ಇಲ್ಲಿ ಐಟಮ್ಸ್ ತಗೋಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಸೊ ಚಲೋ, ಇವಾಗ ಐಟಮ್ಸ್ ಎಲ್ಲ ರೆಡಿ ಮಾಡೋರ ಏನೋ ಚೆಕ್ ಮಾಡೋಣ. ಬ್ರೋ ರೆಡಿ ಆಗಿದ್ಯಾ? ಆಯ್ತಾ ಅಮ್ಮ? ಸಾಮಾನೆಲ್ಲ ನೋಡ್ಕೊಂಡ ಎಲ್ಲ ಕರೆಕ್ಟ್ ಆಗಿದಾವ? ಓಯ್ ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ನಾನು ಗಾನ ಈಗ ಊಟ ಮಾಡ್ತಿದೀವಿ, ಯಾಕೋ ಹೊಟ್ಟೆ ಹಸಿದೈತಪ್ಪ. ಟೇಕ್ ಕೇರ್, ಟಾಟಾ, ಬೈ ಬಾಯ್.